ಕಲ್ಪತರು ನಾಡಿನಲ್ಲಿ ಕೈಕೊಟ್ಟ ಮಳೆ ಮಾಪನ ಕೇಂದ್ರಗಳು. ಹನಿ ಹನಿ ಮಳೆ ಲೆಕ್ಕ ಇಡುವ ಮಳೆ ಮಾಪನ ಯಂತ್ರಗಳೇ ಸ್ತಬ್ಧ. ಕೆಟ್ಟು ನಿಂತ ಮಳೆ ಮಾಪನ ಕೇಂದ್ರಗಳಿಂದ ರೈತರಿಗೆ ಸಂಕಷ್ಟ. ನಂಬಿಕೆಯನ್ನೇ ಕಳೆದುಕೊಂಡ ಮಳೆ ಮಾಪನ ಕೇಂದ್ರಗಳ ರಿಪೇರಿ ಯಾವಾಗ? ಕೃಷಿ ಕ್ಷೇತ್ರದಲ್ಲಿ ಮಳೆಯ ನಿಖರ ಮಾಹಿತಿ ಅತ್ಯಂತ ಮಹತ್ವದ್ದು. ರೈತರ ಬೆಳೆ ಯೋಜನೆಯಿಂದ ಹಿಡಿದು ಬೆಳೆ ವಿಮೆ ಪರಿಹಾರದವರೆಗೆ ಮಳೆ ಮಾಪನ ಕೇಂದ್ರಗಳ ದತ್ತಾಂಶವೇ ಆಧಾರವಾಗಿರುತ್ತದೆ. ಆದರೆ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ 341 ಮಳೆ ಮಾಪನ ಕೇಂದ್ರಗಳ ಪೈಕಿ 110 ಕೇಂದ್ರಗಳು ಕೆಟ್ಟು ನಿಂತಿದ್ದು ರೈತರಿಗೆ ತೀವ್ರ ಸಂಕಷ್ಟ ಉಂಟು ಮಾಡಿದೆ. ಹನಿ ಹನಿ ಮಳೆಯ ಲೆಕ್ಕ ಇಡುವ ಈ ಸ್ವಯಂಚಾಲಿತ ಮಳೆ ಮಾಪನ ಕೇಂದ್ರಗಳು ರಾಜ್ಯದ ಕೃಷಿ ವ್ಯವಸ್ಥೆಯ ಪ್ರಮುಖ ಅಂಗವಾಗಿವೆ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಅಳವಡಿಸಿರುವ ಈ ಯಂತ್ರಗಳು ಸುರಿದ ಮಳೆಯ ಪ್ರಮಾಣವನ್ನು ಮಿಲಿಮೀಟರ್ಗಳಲ್ಲಿ ದಾಖಲಿಸುತ್ತವೆ. ಈ ದತ್ತಾಂಶವನ್ನು ಕೃಷಿ ಇಲಾಖೆ, ಕಂದಾಯ ಇಲಾಖೆ ಹಾಗೂ ಹವಾಮಾನ ಇಲಾಖೆ ಬಳಸುತ್ತವೆ. ರೈತರು ಯಾವ ಬೆಳೆ ಬೆಳೆಯಬೇಕು, ಯಾವಾಗ ಬಿತ್ತನೆ ಮಾಡಬೇಕು, ಬೆಳೆ ಹಾನಿ ಎಷ್ಟು ಎಂಬುದನ್ನು ನಿರ್ಧರಿಸಲು ಈ ಮಾಹಿತಿಯೇ ಆಧಾರವಾಗುತ್ತದೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಈ ವ್ಯವಸ್ಥೆಯೇ ಹದಗೆಟ್ಟಿದೆ. ಜಿಲ್ಲೆಯಲ್ಲಿರುವ ಒಟ್ಟು 341 ಮಳೆ ಮಾಪನ ಕೇಂದ್ರಗಳ ಪೈಕಿ 110 ಕೇಂದ್ರಗಳು ಕಳೆದ ಹಲವು ತಿಂಗಳುಗಳಿಂದ ಕಾರ್ಯನಿರ್ವಹಿಸುತ್ತಿಲ್ಲ. ಬಯಲು ಸೀಮೆಯಾದ ತುಮಕೂರು ಜಿಲ್ಲೆಯಲ್ಲಿ ಮಳೆಯ ಏರಿಳಿತ ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಮಳೆಯ ನಿಖರ ದಾಖಲೆ ಇಲ್ಲದಿರುವುದು ರೈತರಿಗೆ ಮತ್ತಷ್ಟು ಸಂಕಷ್ಟ ತಂದೊಡ್ಡಿದೆ. ಯಾವ ಭಾಗದಲ್ಲಿ ಎಷ್ಟು ಮಳೆ ಸುರಿದಿದೆ ಎಂಬುದನ್ನು ನಿಖರವಾಗಿ ತಿಳಿಯುವಂತಿಲ್ಲ. ಹೀಗಾಗಿ ಮಳೆ ಮಾಪನ ಕೇಂದ್ರಗಳ ದುರಸ್ತಿಗೆ ಆಗ್ರಹವೂ ಕೇಳಿಬಂದಿದೆ. ಈಗಾಗಲೇ ಮಳೆಯಿಂದ ಅಬಾಧಿತರಾಗಿರುವ, ಸಂಕಷ್ಟಕ್ಕೆ ಒಳಗಾಗಿರುವ ರೈತರಾಗಿರ್ಬೋದು, ನಾಗರಿಕರಾಗಿರ್ಬೋದು, ಸಾಕಷ್ಟು ಮಳೆ ಬರದೇ ಇದ್ದರೆ, ಹೇಮಾವತಿ ಏನಾದರೂ ತುಂಬದೇ ಇದ್ದರೆ ತುಮಕೂರಿನಲ್ಲೂ ಕೂಡ ಕುಡಿಯುವ ನೀರಿಗೂ ಕೂಡ ಅಭಾವ ಆಗುತ್ತೆ. ಈ ಒಂದು ಮಳೆಯನ್ನು ಮಾಪನ ರೀತಿಯಲ್ಲಿ ನಮಗೆ ಎಷ್ಟು ಮಳೆ ಬರ್ತದೆ ವೈಜ್ಞಾನಿಕವಾಗಿ ಮತ್ತು ಎಷ್ಟು ಸೆಂಟಿಮೀಟರ್ ಮಳೆ ಆಗುತ್ತೆ ಅನ್ನೋ ಒಂದು ಕೇಂದ್ರ ತುಮಕೂರಿನಲ್ಲಿ ಈಗಾಗಲೇ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಕೆಲಸ ಮಾಡ್ತಿತ್ತು. ಆದರೆ ಸಾಕಷ್ಟು ದಿನಗಳಿಂದ ಈ ಮಳೆ ಮಾಪನ ಸಮರ್ಪಕವಾದಂಥ ಕೆಲಸ ಮಾಡ್ತಾ ಇಲ್ಲ. ಆ ಕೆಲಸ ಮಾಡ್ದಲೇ ಇರೋದ್ರಿಂದ ನಮಗೆ ನಿರ್ದಿಷ್ಟ ಮಾಹಿತಿ ಎಷ್ಟು ತುಮಕೂರಿನಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆ ಆಗುತ್ತೆ ಅಥವಾ ಹೋಯಿತು, ಮತ್ತು ಹವಾಮಾನ ಇಲಾಖೆ ಕೊಡ್ತಕ್ಕಂಥ ಈಗೇನು ಆಗಲೇ ಸಾಕಷ್ಟು ಮಳೆ ಬರುತ್ತೆ, ನೀವು ರೆಡ್ ಅಲರ್ಟ್ ಆಗಿರಬೇಕು, ಯೆಲ್ಲೋ ಅಲರ್ಟ್ ಆಗಿರಬೇಕು ಕೂಡ, ಆ ಒಂದು ಮುನ್ಸೂಚನೆಗಳು ಕೂಡ ಭಾಳ ದೂರ ಇದ್ದಾವೆ. ಆ ಒಂದು ಮಾಹಿತಿಗೆ ಅನುಗುಣವಾದಂಥ ವಿಚಾರ ಭಾಳ ದೂರ ಆಗ್ತಾಯಿದೆ. ಅವರದ್ದು ಯಾವುದೂ ಕೂಡ ಅದು ತಾಳೆ ಕೂಡ ಬರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಹವಾಮಾನ ಇಲಾಖೆ ಇರ್ತಕ್ಕಂಥ ಅಧಿಕಾರಿಗಳು ಕೂಡ ಸಮರ್ಪಕವಾದ ವಿಚಾರವನ್ನು ವಿಶ್ಲೇಷಣೆ ಮಾಡಿ ಒಂದು ವೈಜ್ಞಾನಿಕವಾಗಿ ಜನರಿಗೆ ತಿಳಿಸಿದ್ರೆ ಜನರು ಕೂಡ ಇವತ್ತು ಮಳೆ ಬರುತ್ತೆ ಅನ್ನೋ ಒಂದು ಏನು ಫೋರ್ಕಾಸ್ಟಿಂಗ್ ನಾವು ನೋಡ್ತೀವಿ, ಆ ಮಳೆ ಬರುತ್ತೆ ಅನ್ನೋ ಒಂದು ವಿಚಾರ ಸತ್ಯಕ್ಕೆ ದೂರವಾದ ವಿಚಾರ ಆಗಿರಬಾರ್ದು, ಸತ್ಯಕ್ಕೆ ಹತ್ತಿರವಾದಂಥ ವಿಚಾರ ಆಗಲಿ ಅಂತ ನಾನು ಕೂಡ ಹೇಳಿ, ಮತ್ತು ಈ ಮಳೆ ಮಾಪನವನ್ನು ಆದಷ್ಟು ಬೇಗ ಸರ್ಕಾರದ ಗಮನಕ್ಕೆ, ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ, ಬೇಗ ಇದನ್ನು ರಿಪೇರಿ ಮಾಡಿ ನಮ್ಮ ತುಮಕೂರು ಜನತೆಗೆ ಈ ಒಂದು ಮಾಹಿತಿಯನ್ನು ತಿಳಿಯುವಲ್ಲಿ ಬೇಗ ಮಾಡಿಕೊಡಿ ಅಂತ ನಾನು ಕೋರ್ಕೊಳ್ತೀನಿ. ಧನ್ಯವಾದಗಳು. ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಲ್ಲಿ ಮಳೆಯ ಪ್ರಮಾಣ, ಆರ್ದ್ರತೆ ಹಾಗೂ ತಾಪಮಾನ ಪ್ರಮುಖ ಮಾನದಂಡಗಳಾಗಿವೆ. ಗ್ರಾಮ ಪಂಚಾಯಿತಿಯ ಮಳೆ ಮಾಪನ ಕೇಂದ್ರದಲ್ಲಿ ದಾಖಲಾಗುವ ಮಾಹಿತಿಯನ್ನೇ ಆಧರಿಸಿ ವಿಮೆ ಪರಿಹಾರ ನಿಗದಿಯಾಗುತ್ತದೆ. ಆದರೆ ಮಳೆ ಮಾಪನ ಕೇಂದ್ರಗಳು ಸ್ಥಗಿತಗೊಂಡಿರುವ ಕಾರಣ ಕೆಲ ರೈತರಿಗೆ ಸರಿಯಾದ ಪರಿಹಾರ ಸಿಕ್ಕಿಲ್ಲ ಎನ್ನುವ ಆರೋಪಗಳು ಕೇಳಿಬರ್ತಿವೆ. ಕೆಲವರಿಗೆ ಹೆಚ್ಚು, ಕೆಲವರಿಗೆ ಕಡಿಮೆ ಪರಿಹಾರ ದೊರೆತರೆ ಇನ್ನೂ ಕೆಲ ರೈತರು ವಿಮೆ ಸೌಲಭ್ಯದಿಂದಲೇ ವಂಚಿತರಾಗಿದ್ದಾರೆ. ಮಳೆ ಮಾಪನ ಕೇಂದ್ರಗಳ ದುರಸ್ತಿಗೆ ಜಿಲ್ಲಾಡಳಿತ ಇನ್ನೂ ಸಮರ್ಪಕ ಕ್ರಮ ಕೈಗೊಂಡಿಲ್ಲ ಎನ್ನುವ ಆರೋಪಗಳು ಕೇಳಿಬಂದಿವೆ.
ಆದರೆ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ 341 ಮಳೆ ಮಾಪನ ಕೇಂದ್ರಗಳ ಪೈಕಿ 110 ಕೇಂದ್ರಗಳು ಕೆಟ್ಟು ಹೋಗಿದ್ದು ಅವುಗಳ ದತ್ತಾಂಶವನ್ನ ನಂಬಲು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ಕೆಟ್ಟು ಹೋಗಿರುವ ಕೇಂದ್ರಗಳನ್ನು ತುರ್ತಾಗಿ ದುರಸ್ತಿಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. 111 ಇದು ರೈನ್ ಗೇಜ್ಗಳು ಕೆಟ್ಟೋಗಿದೆ ಅಂತ ಹೇಳಿದ್ದಾರೆ. ಅದನ್ನು ರಿಪೇರಿ ಮಾಡಿಸಿ ಅಥವಾ ವಸ್ತುನ ರಿಪ್ಲೇಸ್ ಮಾಡೋದಕ್ಕೆ ರಾಜ್ಯದಲ್ಲೇ ನಾವು ಈಗ ಕ್ರಮ ತಗೊಂಡಿದ್ದೀವಿ. ಎಲ್ಲ ನಮ್ಮ ಕಾರ್ಯದರ್ಶಿಗಳು ಏನಿದ್ದಾರೆ, ಅಪರ ಮುಖ್ಯ ಕಾರ್ಯದರ್ಶಿಗಳು ರೆವಿನ್ಯೂ, ಅವರಿಗಾಗಲೇ ರಿವ್ಯೂ ತಗೊಂಡು ಅವರಿಗೆ ಸೂಚನೆ ಕೊಟ್ಟಿದ್ದಾರೆ. ಹೊಸದಾಗಿ ತಗೋಬೇಕು ಅಂದರೆ ಹಣ ಕೊಟ್ಟಿದ್ದಾರೆ ಮತ್ತು ರಿಪೇರಿಗೂ ಕೂಡ ಹಣ ಕೊಟ್ಟಿದ್ದಾರೆ. ಒಟ್ಟಾರೆ ಮಳೆ ಪ್ರಮಾಣವನ್ನ ನಿಖರವಾಗಿ ದಾಖಲಿಸುವ ಮಳೆ ಮಾಪನ ಕೇಂದ್ರಗಳು ಕೇವಲ ಯಂತ್ರಗಳಲ್ಲ. ರೈತರ ಬೆಳೆ ಯೋಜನೆ, ಸರ್ಕಾರದ ಪರಿಹಾರ, ಬೆಳೆ ವಿಮೆ ಹಾಗೂ ಹವಾಮಾನ ನಿರ್ಧಾರಗಳ ಪ್ರಮುಖ ಆಧಾರವೇ ಈ ವ್ಯವಸ್ಥೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ 110 ಮಳೆ ಮಾಪನ ಕೇಂದ್ರಗಳು ಸ್ಥಗಿತಗೊಂಡಿರುವುದು ಸಾವಿರಾರು ರೈತರ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲಾಡಳಿತ ಈ ಕೇಂದ್ರಗಳನ್ನು ಎಷ್ಟು ಬೇಗ ದುರಸ್ತಿಗೊಳಿಸುತ್ತದೆ ಎಂಬುದರ ಮೇಲೆ ರೈತರ ಹಿತಾಸಕ್ತಿ ಅವಲಂಬಿತವಾಗಿದೆ. ಕ್ಯಾಮೆರಾ ಪರ್ಸನ್ ಅಜಯ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.